ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಕರ್ನಾಟಕ ಜಾನಪದ ಪರಿಷತ್ತು ಕಳಸ ತಾಲೂಕು ಇದರ ಸಹಭಾಗಿತ್ವದಲ್ಲಿ ಸಂಸ್ಥೆ ಪ್ರೌಢಶಾಲೆಯಲ್ಲಿ ಜಾನಪದ ಜಗುಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮುಖ್ಯ ಶಿಕ್ಷಕರಾದಂತಹ ಹನುಮಪ್ಪ ಚಲವಾದಿ, ಎಸ್ಟಿಎಂಸಿ ಅಧ್ಯಕ್ಷರಾದ ವಿದ್ದೇಶ್ ಗೌಡ, ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷರಾದ ರಜಿತ್ ಕೆಳಗೂರು, ಜಾನಪದ ಜಗಲಿ ಕಾರ್ಯಕ್ರಮದ ಅಧ್ಯಕ್ಷರಾದ ಚಿಂತನ್ ಗೌಡ, ಪ್ರಧಾನ ಉಪನ್ಯಾಸ ನೀಡಿದಂತಹ ಉದಯ್ ಕೆ ಹಾಗೂ ಕಾರ್ಯಕ್ರಮದ ಗೌರವ ಸಮರ್ಪಣೆಗೆ ಭಾಗಿಯಾದ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಭಾಸ್ಕರ್ ಡೋಂಗ್ರೆ ಹಾಜರಿದ್ದರು. ಜಾನಪದ ಉಳಿಯಬೇಕಾದರೆ ಮೊದಲು ನಮ್ಮ ಇಲ್ಲಿನ ಭಾಷಾ ಶೈಲಿಯನ್ನು ಪ್ರೀತಿಸಬೇಕು ಹಾಗೂ ಮೂಲ ಜಾನಪದ ಕಲೆಯನ್ನು ಗೌರವಿಸಿ ಮುಖ್ಯ ವೇದಿಕೆಗೆ ಗೌರವಿಸಿದರೆ ಜಾನಪದ ಉಳಿಸಲು ಸಾಧ್ಯ ಎಂದು ಕರ್ನಾಟಕ ಜಾನಪದ ಪರಿಷತ್ತು ಕಳಸ ತಾಲೂಕು ಅಧ್ಯಕ್ಷರಾದ ರಜಿತ್ ಅಭಿಪ್ರಾಯಪಟ್ಟರು. ಡೊಳ್ಳು ಕುಣಿತ, ವೀರಗಾಸೆಯಂತಹ ಕಾರ್ಯಕ್ರಮಗಳು ಈಗ ಕಣ್ಮರೆಯಾಗುತ್ತಿದೆ. ಇಂತಹ ಜಾನಪದ ಕಲೆಗಳನ್ನು ಉಳಿಸುವ ಕೆಲಸವನ್ನು ಈಗಿನ ವಿದ್ಯಾರ್ಥಿಗಳು ಅಗತ್ಯವಾಗಿ ಮಾಡಬೇಕು ಎಂದು ಚಿಂತನ್ ಗೌಡ ಅಭಿಪ್ರಾಯ ತಿಳಿಸಿದರು. ಪ್ರಧಾನ ಉಪನ್ಯಾಸ ನೀಡಿದಂತಹ ಶ್ರೀ ಉದಯ್ ಕೆ ಅವರು ಎಲ್ ನಾಗೇಗೌಡರ ಬದುಕು ಬರಹ ವಿಚಾರ ಸಂಕಿರಣವನ್ನು ಮಂಡಿಸಿದರು. ಎಲ್ ನಾಗೇಗೌಡರು ತಮ್ಮ ವೃತ್ತಿ ಜೀವನ ಹಾಗೂ ನಿವೃತ್ತಿ ಜೀವನದವರೆಗೆ ಜಾನಪದಕ್ಕೆ ಮೀಸಲಿಟ್ಟಿದ್ದರು. ಈ ದೆಸೆಯಲ್ಲಿ ವಿದ್ಯಾರ್ಥಿಗಳು ಜಾನಪದವನ್ನು ಉಳಿಸಿ ಬೆಳೆಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಶಿಕ್ಷಕರಾದಂತಹ ಶ್ರೀಯುತ ಭಾಸ್ಕರ್ ಡೋಂಗ್ರೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡಲಾಯಿತು. ಹಾಗೆಯೇ ಹಾಜರಿದ್ದಂತಹ ಮುಖ್ಯ ಶಿಕ್ಷಕರಾದಂತಹ ಹನುಮಪ್ಪ ಚಲವಾದಿ ಇವರಿಗೂ ಸಹ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಾಯಿತು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳಾಗಿ ಇದ್ದಂತಹ ಶ್ರೀಯುತ ಸರ್ವಜಿತ್, ಹಾಗೆ ಶ್ರೀಯುತ ಗಣೇಶ್, ಶ್ರೀಮತಿ ನಿಖಿತಾ ಸಂತೋಷ್ ಜೈನ್, ಶ್ರೀಮತಿ ಆಶಾ ರಾಘವೇಂದ್ರ ಐತಾಳ್, ಶ್ರೀಮತಿ ಪೂರ್ಣಿಮಾ ಪ್ರಮೋದ್, ಶ್ರೀಮತಿ ಪ್ರಿಯಾ ಗುರುಪ್ರಸಾದ್, ಶ್ರೀಮತಿ ನಗೀನಾ ಖಾದರ್, ಹಾಗೆ ಶಾಲೆಯ ಶಿಕ್ಷಕ ವೃಂದದವರು ಹಾಗೆಯೇ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.